ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ಪ್ರಕರಣ ಸಂಬಂಧ ಅಕ್ರಮ ನಿವಾಸಿಗಳಿಗೆ ಮನೆ ಕೊಡುವ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ತಲುಪಿದೆ. ಇಂದು ಪಟ್ಟಿ ಅಂತಿಮಗೊಳಿಸಲಿದ್ದೇವೆ ಅಂತ ಸಚಿವ ಜಮೀರ್ ಅಹಮದ್ ತಿಳಿಸಿದ್ರು. ದಾಖಲೆಗಳ ಪರಿಶೀಲನೆ ಕಾರ್ಯ ಇನ್ನೂ ನಡೀತಾ ಇದೆ. ಮೊನ್ನೆ ಸ್ಥಳೀಯ ಶಾಸಕ ಕೃಷ್ಣ ಬೈರೇಗೌಡ ಕರೆ ಮಾಡಿದ್ರು. ಆಶ್ರಯ ಕಮಿಟಿ ಮೂಲಕ ಪಟ್ಟಿ ಅಂತಿಮ ಮಾಡಬೇಕಿದೆ. ಇಂದು ಪಟ್ಟಿ ಅಂತಿಮಗೊಳಿಸಲಿದ್ದೇವೆ. ಕಳೆದ ತಿಂಗಳು 167 ಮನೆಗಳನ್ನ ಜಿಬಿಎ ಒಡೆದು ಹಾಕಿತ್ತು. ಕೇರಳ ಸಿಎಂ ಟ್ವೀಟ್ ಬಳಿಕ ಪುನರ್ವಸತಿ ನೀಡುವ ಭರವಸೆ ನೀಡಿದ್ದು 26 ಕುಟುಂಬಕ್ಕೆ ಮನೆ ನೀಡಬಹುದೆಂದು ಜಿಲ್ಲಾಡಳಿತದ ವರದಿ ನೀಡಿದ ಬೆನ್ನಲ್ಲೇ ಪ್ರಕ್ರಿಯೆ ಚುರುಕುಗೊಂಡಿದೆ. ಉದ್ಯಮಿ ಸಿಜೆರಾಯ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಎಸ್ಐಟಿ ತನಿಖೆ ಅಂತಿಮ ಹಂತ ತಲುಪಿದೆ. ತನಿಖೆ ಪೂರ್ಣಗೊಳಿಸಿ ಶೀಘ್ರದಲ್ಲೇ ಕಮಿಷನರ್ಗೆ ವರದಿ ಸಲ್ಲಿಸಲು ಎಸ್ಐಟಿ ಸಜ್ಜಾಗಿದೆ. ಸಿಜೆರಾಯ್ ಆತ್ಮಹತ್ಯೆ ಸಂಬಂಧ 4 ಆಯಾಮಗಳಲ್ಲಿ ಎಸ್ಐಟಿ ತನಿಖೆ ಕೈಗೊಂಡಿದೆ. ಐಟಿ ದಾಳಿ, ಉದ್ಯಮ ವ್ಯವಹಾರ, ಉದ್ಯಮದಲ್ಲಿ ಹೂಡಿಕೆಗಳು ಹಾಗೂ ಕೌಟುಂಬಿಕ ವಿಚಾರಗಳ ಬಗ್ಗೆ ತನಿಖೆ ನಡೆಸಿದೆ. ಈಗಾಗಲೇ ಕುಟುಂಬ ಸದಸ್ಯರು ಆಪ್ತರ ಹೇಳಿಕೆ ದಾಖಲಿಸಿದ ಎಸ್ಐಟಿ ಶೀಘ್ರದಲ್ಲೇ ತನಿಖೆ ಪೂರ್ಣಗೊಳಿಸಲಿದೆ. ಎಸ್ಐಟಿ ತನಿಖೆಯಿಂದ ಆತ್ಮಹತ್ಯೆಗೆ ನಿಖರ ಕಾರಣ ಬಯಲಾಗುವ ಸಾಧ್ಯತೆ ಇದೆ. ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ಅಡ್ಡೆ ಮೇಲೆ ಬೀದರ್ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಧಿಕಾರಿಗಳು ದಾಳಿ ಮಾಡುತ್ತಿದ್ದಂತೆ ಕಾರ್ಮಿಕರು ಕೆಲಸ ಬಿಟ್ಟು ಕಾಲ್ಕಿತ್ತಿದ್ದಾರೆ. ಮನ್ನಳ್ಳಿ ಗ್ರಾಮದಲ್ಲಿ ಅಧಿಕಾರಿಗಳು ದಾಳಿ ಮಾಡಿ 1 ಟ್ರ್ಯಾಕ್ಟರ್, 2 ಟಿಲ್ಲರ್ ಯಂತ್ರಗಳು ಜಪ್ತಿ ಮಾಡಿದ್ದಾರೆ. ಯಾವುದೇ ಅನುಮತಿ ಇಲ್ಲದೆ ಪಟ್ಟ ಜಮೀನಿನಲ್ಲಿ ಅಕ್ರಮವಾಗಿ ಕಲ್ಲು ತೆಗಿತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಲಾಗಿದೆ. ವಶಕ್ಕೆ ಪಡೆದ ಟ್ರ್ಯಾಕ್ಟರ್ ಹಾಗೂ ಟಿಲ್ಲರ್ಗಳನ್ನು ಮನ್ನಳ್ಳಿ ಪೊಲೀಸ್ ಠಾಣೆಗೆ ಹಸ್ತಾಂತರಿಸಲಾಗಿದೆ. ಈ ಬಗ್ಗೆ ಮನ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮಲ್ಪೆ ಬೀಚ್ನಲ್ಲಿ ಯುವಕರು ಅಪಾಯವನ್ನ ಲೆಕ್ಕಿಸದೆ ಈಜಾಡಿ ಹುಚ್ಚಾಟ ಮೆರೆದಿದ್ದಾರೆ. ಕಡಲಬ್ಬರ ಹೆಚ್ಚಾಗ್ತಾ ಇದ್ರೂ ಸಮುದ್ರದಲ್ಲಿ ಯುವಕರ ಗುಂಪು ಮೋಜಿಗಿಳಿದಿದ್ದಾರೆ. ಲೈಫ್ ಗಾರ್ಡ್ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಲ್ಲದ ವೇಳೆ ಹುಚ್ಚಾಟ ಮೆರೆದಿದ್ದಾರೆ. ಇದೀಗ ಮಲ್ಪೆ ಬೀಚ್ನಲ್ಲಿ ಸಂಜೆ ಬಳಿಕ ಲೈಫ್ ಗಾರ್ಡ್, ನೈಟ್ ವಾಚ್ ಸಿಬ್ಬಂದಿ ನೇಮಿಸದ ಜಿಲ್ಲಾಡಳಿತದ ವಿರುದ್ಧ ಮಲ್ಪೆ ನಿವಾಸಿಗಳು ಬೇಸರ ಹೊರಹಾಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.